ಹಲೋ, ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಇವತ್ತೊಂದು ಡಿಫ್ರೆಂಟ್ ಆದಂತಹ ರೆಸಿಪಿ ತೋರಿಸ್ತಾ ಇದ್ದೇನೆ. ಇದು ಸಾಬುದಾನ ರಾತ್ರಿ ಪೂರ್ತಿ ನೆನ್ಸಿಟ್ಟಿದ್ದೆ. ನೆನ್ಸಿಡೋದಕ್ಕಿಂತ ಮೊದಲು ತೊಳೆದಿದ್ದೆ ಚೆನ್ನಾಗಿ, ಹಾಗಾಗಿ ನೀರಿನ ಜೊತೆಗೆ ಮಿಕ್ಸಿ ಜಾರಿಗೆ ಹಾಕೊಂಡೆ. ಇದಕ್ಕೆ ಒಂದೆರಡು ಕೆಂಪು ಮೆಣಸು ಮತ್ತು ಸ್ವಲ್ಪ ಜೀರಿಗೆ ಕೂಡ ಆಡ್ ಮಾಡ್ತಾ ಇದ್ದೇನೆ. ಇದು ನಾನು ಮಾಡೋದು ಕಪ್ಪರೊಟ್ಟಿ ರೆಸಿಪಿ, ಆದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಹಾಕೊಳ್ತಾ ಇದ್ದೇನೆ. ನಾರ್ಮಲ್ ಆಗಿ ಕಪ್ಪರೊಟ್ಟಿ ಮಾಡೋದಾದ್ರೆ ನಾವು ತೆಂಗಿನಕಾಯಿ ತುರಿ, ಅಕ್ಕಿ ಮತ್ತೆ ಬೇಕಾದ್ರೆ ಸ್ವಲ್ಪ ಅವಲಕ್ಕಿ ಎಲ್ಲ ಹಾಕೊಳ್ತೇವಲ್ವಾ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿ. ಇನ್ನು ತೆಂಗಿನಕಾಯಿ ತುರಿ ಹಾಕೊಂಡಾದ್ಮೇಲೆ ಸ್ವಲ್ಪ ಅನ್ನ ಹಾಕೊಳ್ತಾ ಇದ್ದೇನೆ. ಇದು ಕೂಡ ಅಷ್ಟೇ, ರಾತ್ರಿ ಪೂರ್ತಿ ನೆನ್ಸಿಟ್ಟಿರುವಂತಹ ಅನ್ನ, ಅದ್ರದ್ದು ನೀರು ಕೂಡ ನಾನು ಯೂಸ್ ಮಾಡ್ತೇನೆ ಈ ಅಕ್ಕಿ ಎಲ್ಲ ಗ್ರೈಂಡ್ ಮಾಡೋದಕ್ಕೆ. ನಾವು ಯಾವಾಗ್ಲೂ ಫರ್ಮೆಂಟೆಡ್ ಫುಡ್ ಅನ್ನ ತಿಂದ್ರೆ ತುಂಬಾ ಒಳ್ಳೇದು, ಅದು ಹೆಲ್ದಿ, ಅದರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇರ್ತದೆ. ಸೊ ಈ ನೀರೆಲ್ಲ ಯೂಸ್ ಮಾಡ್ತೇನೆ. ಇದು ಜಸ್ಟ್ ಅಕ್ಕಿ, ಅದು ರಾತ್ರಿ ಪೂರ್ತಿ ನೆನ್ಸಿಟ್ಕೊಂಡಿದ್ದೆ, ಅದನ್ನ ಇದಕ್ಕೆ ಹಾಕೊಳ್ತಾ ಇದ್ದೇನೆ. ಈಗ ಮಿಕ್ಸಿ ಜಾರಿಗೆ ಏನೆಲ್ಲ ಹಾಕೊಂಡದ್ದು, ಸಾಬಕ್ಕಿ, ಅಕ್ಕಿ, ಅನ್ನ ಮತ್ತೆ ಸ್ವಲ್ಪ ತೆಂಗಿನಕಾಯಿ ತುರಿ, ಇವಾಗ ಸ್ವಲ್ಪ ಅರಿಶಿನ ಹಾಕಿದ್ದು, ಮತ್ತೆ ಕೆಂಪು ಮೆಣಸು, ಜೀರಿಗೆ, ಇಷ್ಟೇ ಹಾಕಿರುವಂತಹ ಇಂಗ್ರೀಡಿಯೆಂಟ್. ಇದನ್ನ ನೀರ್ ಬೇಕಾದಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ನಾವು ಮಣ್ಣಿನ ಪಾತ್ರೆಯಲ್ಲಿ ಇದ್ರದ್ದು ದೋಸೆ ಮಾಡೋದ್ರಿಂದ ಸ್ವಲ್ಪ ಥಿಕ್ನೆಸ್ ನೋಡ್ಕೊಳ್ಬೇಕು, ಜಾಸ್ತಿ ನೀರ್ ಹಾಕ್ಲಿಕ್ಕೆ ಹೋಗ್ಬಾರ್ದು. ನಾನು ಇವಾಗ ಮಿಕ್ಸಿ ಜಾರಿಗೆ ನೀರ್ ಎಕ್ಸ್ಟ್ರಾ ಬೇಕು, ಅದಕ್ಕೋಸ್ಕರ ಅನ್ನವನ್ನ ನೆನ್ಸಿಟ್ಟಂತಹ ನೀರೇನಿದೆ ಅದನ್ನೇ ಯೂಸ್ ಮಾಡ್ತಾ ಇದ್ದೇನೆ. ಆಕ್ಚುಲಿ ಇವತ್ತು ನಮ್ಮ ಆರುಷ್ಗೆ ರಜೆ ಇದೆ, ಸೊ ಆರಾಮಾಗಿ ಬೆಳಗಿನ ರುಟೀನ್ ಅನ್ನ ಮಾಡ್ತಾ ಇದ್ದೇನೆ. ಇಷ್ಟು ಕಲರ್ ಬಂದಿದೆ, ಅದು ಕೆಂಪು ಮೆಣಸು ಮತ್ತೆ ಅರಶಿನ ಹಾಕಿರೋದ್ರಿಂದ. ಇನ್ನು ಸೆಕೆಂಡ್ ರೌಂಡ್ ಗ್ರೈಂಡ್ ಮಾಡ್ಲಿಕ್ಕೆ ಉಳ್ದಿರುವಂತಹ ಅಕ್ಕಿ ಮತ್ತೆ ಅನ್ನವನ್ನ ಹಾಕಿ ಸೆಕೆಂಡ್ ರೌಂಡ್ ಗ್ರೈಂಡ್ ಮಾಡ್ಕೊಳ್ತೇನೆ. ಇದಕ್ಕೆ ತೆಂಗಿನಕಾಯಿ ತುರಿ ಅಥವಾ ಯಾವುದೇ ಒಂದು ಮಸಾಲ ಹಾಕೋದಿಲ್ಲ, ಜಸ್ಟ್ ಬೇಕಾದಷ್ಟು ನೀರ್ ಹಾಕಿ ಗ್ರೈಂಡ್ ಮಾಡ್ಕೊಳ್ತೇನೆ. ಗ್ರೈಂಡ್ ಆದ್ಮೇಲೆ ಇದಕ್ಕೆ ನಾನು ಇವಾಗ 2 ಎಗ್ ಹಾಕ್ತಾ ಇದ್ದೇನೆ. ಜಾಸ್ತಿ ಕೂಡ ಹಾಕೊಳ್ಬಹುದು, 3-4 ಎಗ್ ಕೂಡ ಹಾಕಬಹುದು. ಆದ್ರೆ ನಾವು ಎಗ್ ಹಾಕಿದಷ್ಟು ಸಾಫ್ಟ್ನೆಸ್ ಜಾಸ್ತಿ ಆಗ್ತದೆ. ನಾನು ಆಲ್ರೆಡಿ ಅನ್ನ, ಸಾಬುದಾನ ಮತ್ತೆ ಏನು ತೆಂಗಿನಕಾಯಿ ತುರಿ ಎಲ್ಲ ಹಾಕಿರೋದ್ರಿಂದ ಬೇಕಾಗುವಷ್ಟು ಸಾಫ್ಟ್ ಆಗಿರ್ತದೆ ಅದ್ರಲ್ಲಿಯೇ. ಅದಕ್ಕೋಸ್ಕರ ಜಸ್ಟ್ 2 ಮೊಟ್ಟೆ ಮಾತ್ರ ಹಾಕೊಂಡೆ. ಮೊಟ್ಟೆ ಹಾಕಿ 1-2 ಬಾರಿ ಮಿಕ್ಸಿಯನ್ನ ಹಾಗೆ ತಿರುಗಿಸ್ಕೊಂಡೆ ಅಷ್ಟೇ, ಜಾಸ್ತಿ ಏನು ಮಿಕ್ಸ್ ಮಾಡ್ಕೊಳ್ಬೇಕಂತ ಇಲ್ಲ. ಅದಾದ್ಮೇಲೆ ಗ್ರೈಂಡ್ ಮಾಡಿರುವಂತಹ ಹಿಟ್ಟೇನಿದೆ ಅದೆಲ್ಲವನ್ನ ಜೊತೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ. ಥಿಕ್ನೆಸ್ ಒಂದು ಇಷ್ಟು ಇದ್ರೆ ಒಳ್ಳೇದಾಗ್ತದೆ ದೋಸೆ, ಇಲ್ಲದಿದ್ರೆ ಸ್ವಲ್ಪ ಜಾಸ್ತಿ ನೀರಾದ್ರೆ ಸರಿ ಆಗೋದಿಲ್ಲ. ಇವತ್ತು ನಮ್ಮ ದಿನ ತುಂಬಾ ಸ್ಲೋ ಆಗಿ ಶುರುವಾಗಿದ್ದು, ಸೊ ಧೀರಜ್ ಕೂಡ ಜಿಮ್ಮಿಗೆ ಹೋಗುವಾಗ ಲೇಟ್ ಆಗಿದೆ, ಇವಾಗಷ್ಟೇ ಹೋದ್ರು ಅವರು. ನಮ್ದು ಹಿಟ್ಟು ರೆಡಿ ಆಗಿದೆ, ಇನ್ನು ಮಣ್ಣಿನ ಪಾತ್ರೆಯಲ್ಲಿ ಕಪ್ಪು ರೊಟ್ಟಿ ಮಾಡೋದೊಂದೇ ಬಾಕಿ. ಆಕ್ಚುಲಿ ಯಾವಾಗ್ಲೂ ಅನ್ಕೊಳ್ತಾ ಇದ್ದೆ ಆರುಷಿಗೆ ಒಂದು ರಜೆ ಇರಬೇಕು, ಅಂದ್ರೆ ವೀಕ್ ಡೇ ಅಲ್ಲಿ ಒಂದು ರಜೆ ಇರಬೇಕು, ಆ ದಿನ ಸ್ವಲ್ಪ ಸ್ಲೋ ಆಗಿ ಎದ್ದು ಎಲ್ಲ ಕೆಲಸ ಮಾಡ್ಕೊಳ್ಬೇಕು ಅಂತ ಹೇಳಿ ಅನ್ಕೊಳ್ತಾ ಇದ್ದೆ. ಸೊ ಇದು ಫಸ್ಟ್ ಟೈಮ್ ಅವನಿಗೆ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಸಿಗುವಂತಹ ರಜೆ. ಇವತ್ತು ರಜೆ ಆಯ್ತಲ್ವಾ, ಹಾಗೆ ಸ್ವಲ್ಪ ಸ್ಪೆಷಲ್ ತಿಂಡಿ ಮಾಡುವ, ಸ್ಲೋ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಈ ಒಂದು ತಿಂಡಿಯನ್ನ ಪ್ಲಾನ್ ಮಾಡಿದ್ದು. ನಾನು ತಿಂಡಿ ಮಾಡ್ತಾ ಇದ್ದೆ, ಅವಾಗ ಆರುಷ್ ಎದ್ದು ಬಿಟ್ಟಿದ್ದಾನೆ. ಅವನನ್ನ ಹಾಗೆ ಎತ್ಕೊಂಡು ಬಂದೆ. ಇವತ್ತು ಆರಾಮಾಗಿದ್ದಾನೆ ನೋಡಿ. ನಾನು ಸುಮಾರು ಬಾರಿ ಬೆಳಗಿನ ರುಟೀನ್ ಅನ್ನ ಶೇರ್ ಮಾಡಿದ್ದೇನೆ, ಅಂದ್ರೆ ಅವನು ಶಾಲೆಗೆ ಹೋಗುವಾಗ ಅಳೋದು ಅಥವಾ ಬೇಜಾರ್ ಮಾಡ್ಕೊಳ್ಳೋದು ಅವಾಗ ಇರುತ್ತೆ. ಆ ವ್ಲಾಗ್ ಅಲ್ಲಿ ನೀವು ನೋಡಿರ್ತೀರಿ, ಯಾವಾಗಾದ್ರೂ ಒಂದು ಕ್ಷಣ ಆದ್ರೂ ಬೇಜಾರ್ ಮಾಡ್ಕೊಂಡಿರ್ತಾನೆ. ಆದ್ರೆ ಇವತ್ತು ಅವನು ಹ್ಯಾಪಿಯಾಗಿದ್ದ. ಬೆಳಗ್ಗೆ ಏಳುವಾಗ ನಾರ್ಮಲಿ ಮೆಸ್ಸಿ ಮಾಡಲ್ಲ, ಸ್ಕೂಲಿಗೆ ಹೊರಡುವಾಗ ಡ್ರಾಮಾ ಮಾಡ್ತಾನೆ ಕೆಲವೊಂದ್ ದಿನ. ನಾನು ಪ್ರೀವಿಯಸ್ ವ್ಲಾಗ್ ಅಲ್ಲಿ ಕೂಡ ಶೇರ್ ಮಾಡಿದ್ದೆ. ಇವತ್ತು ತುಂಬಾ ಹ್ಯಾಪಿಯಾಗಿ ಇದ್ದ. ಅವನಿಗೆ ತಿಂಡಿ ಏನು ನೋಡಿ ಅಂತ ಎಲ್ಲ ಹೇಳ್ತಾ ಇದ್ದೆ. ಅವನಿಗೆ ನೋಡಿದ್ರೆ ಖುಷಿ ಆಗ್ತದೆ, ನಾನು ಏನಾದ್ರೂ ಸ್ವಲ್ಪ ಸ್ಪೆಷಲ್ ತಿಂಡಿ ಮಾಡಿದ್ರೆ ತುಂಬಾ ಇಷ್ಟ ಆಗ್ತದೆ ಅವನಿಗೆ. ನಾನ್ ಕೂಡ ಅಷ್ಟೇ, ನಮ್ಗಲ್ಲದಿದ್ರು ಅವನಿಗಾದ್ರೂ ಬೇಕು ಅಂತ ಹೇಳಿ ಟೈಮ್ ಅನ್ನ ಅಡ್ಜಸ್ಟ್ ಮಾಡ್ಕೊಂಡು ಯಾವಾಗ್ಲೂ ಏನಾದ್ರೂ ಒಂದು ರೆಸಿಪಿನ ಟ್ರೈ ಮಾಡ್ತಾ ಇರ್ತೇನೆ. ಒಂದ್ ಸ್ವಲ್ಪ ಹೊತ್ತು ಮಕ್ಕಳಲ್ಲಿ ಮಾತಾಡಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಅವರಿಗೆ ನಮ್ಮ ಟೈಮ್ ಅನ್ನ ಸ್ವಲ್ಪ ಕೊಟ್ರೆ ಅವರಿಗೆ ಕೂಡ ಖುಷಿ ಇರ್ತದೆ. ನಾವು ಅವ್ರು ಎದ್ದ ತಕ್ಷಣ ನಾವು ಬಿಸಿ ಇದ್ದೇವೆ, ನೀನ್ ಎದ್ದು ಬಾ, ನೀನ್ ಹಾಗ್ ಮಾಡು ಹೀಗ್ ಮಾಡು ಅಂತ ಫೋರ್ಸ್ ಮಾಡಿದ್ರೆ ಅವ್ರದ್ದು ಕೂಡ ಪಾಪ ಮೂಡ್ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ನಾನು ಎಷ್ಟೇ ಬಿಸಿ ಇದ್ರೂನುವೆ ಅವನಿಗೊಂದು 2 ನಿಮಿಷ ಆದ್ರೂ ಕೊಡ್ತೇನೆ ಅವನು ಬೆಳಗ್ಗೆ ಎದ್ದಾಗ. ಕೆಲವೊಂದ್ಸಲ ಏನಾಗ್ತದೆ, ನಾವು ಅಡಿಗೆ ಮನೆಯಲ್ಲಿ ಇರುವಾಗ ಟಕ್ ಅಂತ ಹೋಗೋದಕ್ಕಾಗೋದಿಲ್ಲ. ಅವಾಗ ನಾನು ಅಲ್ಲಿಂದನೇ ಹೇಳ್ತೇನೆ, ನಾನು ಸ್ವಲ್ಪ ಬಿಸಿ ಇದ್ದೇನೆ, ಪ್ಲೀಸ್ ಅಡ್ಜಸ್ಟ್, ನಾನು ನನ್ನ ಕೆಲಸ ಆದ್ಮೇಲೆ ಬರ್ತೇನೆ ಅಂತ ಹೇಳಿ ಕೂಡ ಅಂದ್ರೆ ಕಮ್ಯುನಿಕೇಟ್ ಮಾಡ್ತೇನೆ. 100% ನನ್ಗೇನ್ ಅವನಿಗೆ ಹೇಳಬೇಕು ಅದನ್ನು ನಾನು ಅವನಿಗೆ ಕಮ್ಯುನಿಕೇಟ್ ಮಾಡಿ ಹೇಳ್ತೇನೆ, ಸೊ ದಟ್ ಅವನಿಗೆ ಕೂಡ ಅದು ಅರ್ಥ ಆಗತ್ತೆ.
ಅವನು ಒಂದ್ ಸ್ವಲ್ಪ ಹೊತ್ತು ಅಡುಗೆ ಮನೆಯಲ್ಲಿ ಕುತ್ಕೊಂಡು ಮತ್ತೆ ರಿಲ್ಯಾಕ್ಸ್ ಆದ್ಮೇಲೆ ಎದ್ದು ಹೋಗ್ತಾನೆ ನನ್ಗೆ ಕೆಲ್ಸ ಇದೆ ಅಂತ ಹೇಳಿದ್ರೆ. ಇವತ್ತು ಕೂಡ ಅಷ್ಟೇ ನಾನು ಅವನನ್ನ ಎತ್ಕೊಂಡೇ ಇರೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ದೋಸೆ ಮಾಡ್ತಾ ಇದ್ದೆ ಪ್ಯಾರಲಲ್ ಆಗಿ. ದೋಸೆ ಮತ್ತೆ ಹಾಳಾಗ್ತದಲ್ವಾ, ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾನೆ. ನಾವು ಮಕ್ಕಳ ಜೊತೆಗೆ ಹೇಗೆ ಹೇಳ್ತೇವೆ, ಆ ಮೆಸೇಜ್ ಅನ್ನ ಹೇಗೆ ನಾವು ಕನ್ವೆ ಮಾಡ್ತೇವೆ ನೋಡಿ, ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅವ್ರು ಹೇಗೆ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು. ಕಲರ್ಫುಲ್ ತಿಂಡಿ ನೋಡಿ ತಿಂಡಿ ಬೇಕು ಅಂತ ಕೇಳಿದ, ಸೊ ಬ್ರಷ್ ಮಾಡಿಸ್ಲಿಕ್ಕೆ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದೇನೆ. ನಾನ್ ಅವನ್ಗೆ ಯೂಸ್ ಮಾಡುದು ಚಿಕ್ಕೋ ಅವ್ರದ್ದು ಪೇಸ್ಟ್ ಒಂದು ಖಾಲಿ ಆಗಿತ್ತು, ಸೊ ಇನ್ನೊಂದು ಆರ್ಡರ್ ಮಾಡಿ ಬಂದಿದೆ. ಇಲ್ಲಿ ಬ್ರಷ್ ಮಾಡಿ ಕ್ವಿಕ್ ಆಗಿ ಬಂದು ಕುತ್ಕೊಂಡಿದ್ದಾನೆ ತಿಂಡಿ ತಿನ್ಲಿಕ್ಕೆ. ಇವತ್ತು ಸ್ನಾನ ಎಲ್ಲ ಮಾಡಿಸ್ಲಿಲ್ಲ ಬೆಳಗ್ಗೆ, ಯಾಕಂದ್ರೆ ಸ್ಕೂಲ್ ಇಲ್ಲ, ಆರಾಮಾಗಿ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಮಾಡಿಸಬಹುದು ಅಂತ ಹೇಳಿ. ಪಲ್ಯ ಮಾಡ್ಲಿಕ್ಕೆ ಅಂತ ಹೇಳಿ ಆ ಬೀಜವನ್ನ ಬೇಯಿಸ್ಕೊಂಡು ಇಟ್ಟಿದ್ದೆ. ಬಟ್ ಪಲ್ಯ ಇನ್ನೂ ಆಗಿರ್ಲಿಲ್ಲ. ಅವನಿಗೆ ವೆಯ್ಟ್ ಮಾಡುವಂತಹ ಮನಸ್ಸು ಕೂಡ ಇರ್ಲಿಲ್ಲ. ಸೊ ಅವನ್ ಹಾಗೆ ತಿಂತಾ ಇದ್ದಾನೆ ವಿದೌಟ್ ಪಲ್ಯ. ಜಸ್ಟ್ ಕಾಳುಗಳನ್ನ ಹಾಕಿ ಕೊಟ್ಟಿದ್ದೇನೆ ಅಷ್ಟೇ. ಅಂಡ್ ನಾನು ಎಷ್ಟು ದಿನ ಆಯ್ತು ನೋಡಿ ಈ ತರ ಒಂದು ಪ್ಲೇಟಿಗೆ ನನ್ನ ಬ್ರೇಕ್ಫಾಸ್ಟ್ ಅನ್ನ ಹಾಕಿ ನಿಮ್ ಜೊತೆ ಶೇರ್ ಮಾಡಿ. ಆರುಷ್ಗೆ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಇದಕ್ಕಿಲ್ಲ ನಿಜವಾಗಿಯೂ ಟೈಮ್ ಇಲ್ಲ. ನಾನು ಕೂಡ ಅಷ್ಟೇ ಒಂದೇ ಟೈಮಲ್ಲಿ ಕುತ್ಕೊಂಡು ಹೀಗೆ ಪ್ಲೇಟ್ ಅನ್ನೆಲ್ಲ ಡೆಕೋರೇಟ್ ಮಾಡಿ ತಿನ್ನೋದೇ ಮರ್ತೋಗಿದೆ ಅನ್ನೋ ಅಷ್ಟು ಆಗೋಗಿದೆ. ಸೊ ಇವತ್ತು ಹಾಗೆ ಒಂದು ಕ್ಲಿಪ್ ಶೇರ್ ಮಾಡಿದೆ. ತಿಂಡಿ ಎಲ್ಲ ಆದ್ಮೇಲೆ ನಮ್ಮ ಆರುಷ್ ಕುತ್ಕೊಂಡೇನೋ ಅವನಷ್ಟಕ್ಕೆ ಅವನು ಆಟ ಆಡ್ತಾ ಇದ್ದಾನೆ. ಅವನಿಗೆ ಕನ್ನಡ ನಾನ್ ಮನೆಯಲ್ಲಿ ಬರೆಯೋದಕ್ಕೆ ಹೇಳಿಕೊಡ್ಲಿಲ್ಲ ಇನ್ನು. ಸ್ಕೂಲಲ್ಲಿ ಕೂಡ ಇನ್ನು ಸ್ಟಾರ್ಟ್ ಆಗ್ಲಿಲ್ಲ ಕನ್ನಡ. ಅವನಿಗೆ ಹೇಗೆ ಬರ್ತದೆ ಹಾಗೆ ಅವನು ಬರಿತಾ ಹೋಗ್ತಾನೆ ಆ ಚಾರ್ಟ್ ಅಲ್ಲಿ ನೋಡ್ಕೊಂಡಷ್ಟೇ. ಯಾಕಂದ್ರೆ ಅಷ್ಟೊಂದು ಕ್ಲಾರಿಟಿ ಇಲ್ಲದಿದ್ರೆ ಏನು ಅನ್ಕೊಳ್ಬೇಡಿ, ಅವನಿಗೆ ಹೇಗ್ ಬೇಕು ಹಾಗೆ ಅವನು ಬರ್ಕೊಂಡು ಹೋಗ್ತಾನೆ ಅಷ್ಟೇ. ಇನ್ನು ಸ್ಕೂಲಲ್ಲಿ ಹೇಳಿಕೊಡುವಾಗ ಪ್ಯಾರಲಲ್ಲಿ ನಾನು ಕೂಡ ಸ್ವಲ್ಪ ಗೈಡ್ ಮಾಡಿದ್ರೆ ಚೆನ್ನಾಗಿ ಬರೆಯೋದಕ್ಕೆ ಆಗತ್ತೆ. ನಾನು ಕೂಡ ಏನು ಜಾಸ್ತಿ ಫೋರ್ಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅವನಿಗೆ ಬರೆಯೋದಕ್ಕೆ. ಅದು ಇಂಗ್ಲಿಷ್ ಕೂಡ ಅಷ್ಟೇ ಪರ್ಫೆಕ್ಟ್ ಆಗ್ಬೇಕು ಅಂತ ಹೇಳಿ ನಾನು ಯಾವತ್ತೂ ಹೇಳಿಕೊಡ್ಲಿಲ್ಲ. ಇಲ್ಲದಿದ್ರೆ ನಾವೇ ಎಲ್ಲ ಮನೆಯಲ್ಲಿ ಹೇಳಿಕೊಟ್ರೆ ಸ್ಕೂಲಿಗೆ ಹೋದಾಗ ಅವರಿಗೆ ಬೇಜಾರಾಗ್ತದಲ್ವಾ, ಅದಕ್ಕೋಸ್ಕರ. ಇನ್ನು ಆರುಷಿಗೆ ಒಂದು ಫ್ಲೂ ವ್ಯಾಕ್ಸಿನ್ ಬಾಕಿ ಇದೆ, ಅದನ್ನ ಹಾಕಿಸ್ಲಿಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕು ಇವತ್ತು. ಅದು ಸ್ವಲ್ಪ ದಿನದ ಹಿಂದೆನೆ ಹಾಕ್ಬೇಕಿತ್ತು. ಬಿಕಾಸ್ ಆಫ್ ಸಮ್ ರೀಸನ್ ಅದು ಹಾಗೆ ಪೋಸ್ಟ್ಪೋನ್ ಆಯ್ತು. ಊರಿಗೆ ಶಿಫ್ಟ್ ಆದ್ವಿ ನಾವು. ಅದಾದ್ಮೇಲೆ ಆರುಷಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ. ಮತ್ತೆ ಅವನದು ಸ್ಕೂಲ್ ಅಡ್ಮಿಷನ್ ಆಯ್ತು, ಸ್ಕೂಲ್ ಶುರು ಆಯ್ತು, ಅದು ಇದು ಅಂತ ಹೇಳಿ ಹಾಗೆ ಪೋಸ್ಟ್ಪೋನ್ ಆಗ್ತಾ ಹೋಯ್ತು. ಅದೇನಾದ್ರೂ ಇವತ್ತು ಹಾಕಿಸ್ಲೇಬೇಕು ಅಂತ ಹೇಳಿ ಹೋಗ್ತಾ ಇದ್ದೇವೆ. ಊರಲ್ಲಿ ಅವನಿಗೆ ವ್ಯಾಕ್ಸಿನ್ ಹಾಕೋದು ಇದೇ ಫಸ್ಟ್ ಟೈಮ್. ಇಷ್ಟು ಸಮಯ ಅವನಿಗೆ ಏನ್ ವ್ಯಾಕ್ಸಿನ್ ಇದ್ರು ಬೆಂಗಳೂರಲ್ಲೇ ಆಗಿತ್ತು. ಅಲ್ಲಿ ಹೇಗಂದ್ರೆ 2 ವರ್ಷದವರೆಗೆ ಏನು ಭಯ ಪಡ್ತಿರ್ಲಿಲ್ಲ. ಅದಾದ್ಮೇಲೆ ಅವನಿಗೆ ತುಂಬಾ ಭಯ ಇರ್ತಿತ್ತು. ಸುಮ್ನೆ ಅಳ್ತಿದ್ದ ಡಾಕ್ಟರ್ ನೋಡಿದ್ರೆ. ಈ ತಾಯಿ ಕಾರ್ಡ್ ಹಿಡ್ಕೊಂಡು ಹೋದ ಹೊತ್ತು ಅವನಿಗೆ ಗ್ಯಾರಂಟಿ ಇರ್ತಿತ್ತು ಏನಂದ್ರೆ ಇವತ್ತು ವ್ಯಾಕ್ಸಿನ್ ಇದೆ ಅಂತ ಹೇಳಿ. ಎಲ್ಲಾರು ಹಿಡ್ಕೊಂಡು ಅವನಿಗೆ ವ್ಯಾಕ್ಸಿನ್ ಚುಚ್ತಾ ಇದ್ವಿ. ಹೋದ 1 ವರ್ಷದಿಂದ ಯಾವುದೇ ವ್ಯಾಕ್ಸಿನ್ ಇರ್ಲಿಲ್ಲ. ಅಂದ್ರೆ ಇವಾಗ ನಾವು ಜಸ್ಟ್ ವರ್ಷಕ್ಕೊಂದು ಫ್ಲೂ ವ್ಯಾಕ್ಸಿನ್ ಮಾತ್ರ ಹಾಕಿಸ್ತಾ ಇದ್ದೇವೆ. ಮತ್ತೆ ಎಕ್ಸ್ಟ್ರಾ ಎಲ್ಲ ಹಾಕಿರುವಂತಹ ವ್ಯಾಕ್ಸಿನ್ ಅದು 2-2.5 ವರ್ಷದ ಒಳಗಡೆ ಎಲ್ಲ ಮುಗ್ದಿದೆ. ಈ ಸಲ ಏನಂದ್ರೆ ಅವನಿಗೆ ತುಂಬಾ ಧೈರ್ಯ ತುಂಬಿಸಿ ಕರ್ಕೊಂಡು ಹೋಗಿದ್ದೇವೆ. ಏನಾಗೋದಿಲ್ಲ, ಅದೊಂದು ಜಸ್ಟ್ ಸೊಳ್ಳೆ ಕಚ್ಚಿದಾಗ ಮಾತ್ರ ಆಗೋದು, ಇದು ಚಿಕ್ಕ ವ್ಯಾಕ್ಸಿನ್, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಕರ್ಕೊಂಡು ಹೋಗಿದ್ದೇವೆ. ನೋಡ್ಬೇಕು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಹೇಳಿ. ಕ್ಲಿನಿಕ್ಗೆ ಬಂದು ರೀಚ್ ಆದ್ವಿ. ಅಲ್ಲಿ ಕೆಲವೊಂದಷ್ಟು ಬುಕ್ಸ್ ಎಲ್ಲ ಇದ್ವು. ನಮ್ಮ ಆರುಷ್ಗೆ ಬುಕ್ಸ್ ಒಂದು ಕಂಡ್ರೆ ನೋಡ್ತಾ ಕೂತ್ಕೊಳ್ತಾನೆ. ಸೊ ಅವನು ಓದುವಂತಹ ಬುಕ್ಸ್ ಏನೂ ಅಲ್ಲ, ಆದ್ರೂನುವೆ ಚಿತ್ರ ನೋಡ್ತಾ ಇದ್ದ. ಅದಾದ್ಮೇಲೆ ಏನೋ ಒಂದು ಇಂಟ್ರೆಸ್ಟಿಂಗ್ ಚಿತ್ರ ಇತ್ತು, ಅದಕ್ಕೋಸ್ಕರ ಧೀರಜ್ ಹತ್ರ ಹೋಗಿ ಈ ಒಂದು ಸ್ಟೋರಿಯನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಿದ್ದ. ಸೊ ಅವ್ರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ನಾವು ಫಸ್ಟ್ ಟೈಮ್ ಈ ಒಂದು ಕ್ಲಿನಿಕ್ಗೆ ಬರೋದು. ನೋವಾಯ್ತಾ ಆರುಷು? ನೋವಾಯ್ತಾ? ಆತೆ ಯಾರು ಇಂಜೆಕ್ಷನ್ ಬಂದ ಆತೆ ಎಂಕಲಿಂಗ್ಲತ್ತಲೆ ಆತೆ ಚುಂಕಾನ್ ಗುಡ್ ಬಾಯ್. ಸ್ಟ್ರಾಂಗ್ ಆತನ ಲೆಂಚ ಎಂಕಲ್ಲ ಕ್ರೈಮ್ ಅಲ್ಪಜೆತಲೆ ದಯ ಬಂದ ಆತೆ ಬೇನೆ ಜಸ್ಟ್ ಒಂದು ಮಾಸ್ಕಿಟೋ ಚುಚಿನಾತ್. ಅಲ್ಲಿ ಕ್ಲಿನಿಕ್ ಅಲ್ಲಿ ಡಾಕ್ಟರ್ ಹೇಳ್ತಾ ಇದ್ರು, ಒಬ್ರು ಕೈಯಲ್ಲಿ ಇಟ್ಕೊಳ್ಳಿ, ಒಬ್ರು ಕಾಲಲ್ಲಿ ಇಟ್ಕೊಳ್ಳಿ ಅಂತ ಎಲ್ಲ ಪ್ರೆಷರ್ ಹಾಕ್ತಾ ಇದ್ರು. ನಾವ್ ಹೇಳಿದ್ವಿ ಪರವಾಗಿಲ್ಲ, ಅವ್ನಿಗೆ ಒಂದು ಕುತ್ಕೊಳಿಸಿ ಕೊಡ್ಲಿಕ್ಕೆ ಟ್ರೈ ಮಾಡುವ ಈ ಸಲ ಅಂತ ಹೇಳಿದ್ವಿ. ಸೊ ಅವ್ರು ಕೂಡ ಟ್ರೈ ಮಾಡಿದ್ರು. ಇವನು ಆರಾಮಾಗಿ ಕುತ್ಕೊಂಡು ವ್ಯಾಕ್ಸಿನ್ ತಗೊಂಡ. ನಮ್ಗೆ ಕೂಡ ಸರ್ಪ್ರೈಸ್ ಆಯ್ತು ಆಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ನಾವು ತುಂಬಾ ಸಲ ಹೇಳಿದ್ವಿ ಅವ್ನಿಗೆ ಏನ್ ನೋವಾಗೋದಿಲ್ಲ, ಜಸ್ಟ್ ಚಿಕ್ಕದೊಂದು ನೋವಾಗೋದು ಅಷ್ಟೇ ಅಂತ. ಸೊ ಅವನ್ ಅದನ್ನ ಟ್ರಸ್ಟ್ ಮಾಡಿ ಆರಾಮಾಗಿ ಇವತ್ತು ವ್ಯಾಕ್ಸಿನ್ ತಗೊಂಡ್ ಬಂದ. ನಮ್ಗೆ ಕೂಡ ತುಂಬಾ ಖುಷಿ ಆಯ್ತು ಆಕ್ಚುಲಿ. ಯಾಕಂದ್ರೆ ಮಕ್ಳು ಹೊರಳಾಡಿದ್ರೆ ತುಂಬಾ ಕಷ್ಟ ಆಗ್ತದೆ. ಚಿಕ್ಕ ಮಕ್ಳನ್ನಾದ್ರೂ ಹಿಡ್ಕೊಳ್ಲಿಕ್ ಆಗತ್ತೆ, ಇಷ್ಟು ದೊಡ್ಡವರಾದ್ಮೇಲೆ ಹಿಡ್ಕೊಳ್ಳೋದು ಕೂಡ ತುಂಬಾ ಕಷ್ಟ ಆಗ್ತದೆ ಅಲ್ವಾ. ಸೊ ಆರಾಮಾಗಿ ಕುತ್ಕೊಂಡು ಅವನಷ್ಟಕ್ಕೆ ಅವನು ವ್ಯಾಕ್ಸಿನ್ ತಗೊಂಡು ಬಂದ. ನಮ್ಗೆ ನಿಜವಾಗಿಯೂ ಖುಷಿ ಅಂಡ್ ಸರ್ಪ್ರೈಸ್ ಎರಡೂ ಆಯ್ತು. ಇನ್ನು ನೆಕ್ಸ್ಟ್ ಇಯರ್ ವ್ಯಾಕ್ಸಿನಿಗೆ ಕೂಡ ಹೀಗೆ ಅವ್ನು ಸಪೋರ್ಟ್ ಮಾಡಿದ್ರೆ ಒಳ್ಳೇದಂತ ಅನ್ನಿಸ್ತು.
ಇನ್ನು ಮನೆಗ್ ಬಂದು ಊಟ ಎಲ್ಲ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆಯ ಹೊತ್ತಿಗೆ ಹೊರಗಡೆ ಹೋಗಿದ್ದೇವೆ. ಅಂದ್ರೆ ನಮ್ಮ ಮನೆಯ ಹೊರಗಡೆ ಹೋಗಿದ್ದೇವೆ. ಇಲ್ಲಿ ಜಸ್ಟ್ ಒಂದು 2 ತರಕಾರಿದ್ದು ಬೀಜ ಬಿತ್ತಿದ್ದೆ. ಅದ್ರದ್ದು ಗಿಡ ಬಂದಿತ್ತು. ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಮಣ್ಣು ಹಾಕ್ಬೇಕು ಅಂತ ಹೇಳಿ ಇಲ್ಲಿ ಹಾಕ್ತಾ ಇದ್ದೆ. ಆರುಷ್ ಕೂಡ ನನ್ ಜೊತೆನೆ ಇದ್ದ. ಹೇಗಿದ್ರು ರಜೆ ಅಲ್ವಾ, ಟಿವಿ ಹಾಕಿ ಕುತ್ಕೊಳಿಸೋದಕ್ಕಿಂತ ನಾವೇನಾದ್ರೂ ಕೆಲ್ಸ ಮಾಡುವಾಗ ನಮ್ ಜೊತೆನೆ ಇರಿಸ್ಕೊಂಡ್ರೆ ಒಳ್ಳೇದು. ನಮ್ಗೆ ಊರಿಗ್ ಬಂದ್ಮೇಲೆ ಇದು ಒಂದು ತುಂಬಾ ಇಷ್ಟ ಆಗುವಂತಹ ವಿಚಾರ. ಏನಂದ್ರೆ ಬೆಂಗಳೂರಲ್ಲಿ ನಾವು ಎಷ್ಟೇ ಫ್ಯಾನ್ಸಿ ಲೈಫ್ ಎಂಜಾಯ್ ಮಾಡಿದ್ರುನುವೆ ಈ ತರದ್ದೊಂದು ಫೀಲಿಂಗ್ ನಮ್ಗೆ ಇರೋದಿಲ್ಲ. ಅಂದ್ರೆ ಮೇ ಬಿ ಇಂಡಿಪೆಂಡೆಂಟ್ ಹೌಸ್ ಅಲ್ಲಿ ಇದ್ರೆ ಇರಬಹುದೋ ಏನೋ ಗೊತ್ತಿಲ್ಲ. ಬಟ್ ನಮ್ಗೆ ಅಷ್ಟೊಂದು ಈ ತರದೊಂದು ಫೀಲ್ ಇರ್ಲಿಲ್ಲ ಬೆಂಗಳೂರಲ್ಲಿ. ಕೆಲವೊಂದು ವಿಚಾರಕ್ಕೆ ಪ್ಲಸ್ ಅಂಡ್ ಮೈನಸ್ ಎರಡೂ ಇರ್ತದೆ ಬೆಂಗಳೂರು ಲೈಫಿಗೆ ಅಥವಾ ಊರಿನ ಲೈಫಿಗೆ. ಬಟ್ ಊರಲ್ಲಿ ಇಂಥದ್ದು ಚಿಕ್ಕ ಪುಟ್ಟ ಕೆಲಸ ಮಾಡೋದಕ್ಕೆ ನಿಜವಾಗಿಯೂ ನಮ್ಗೆ ಇಷ್ಟ ಆಗ್ತದೆ. ಇನ್ನು ಕೈ ಕಾಲೆಲ್ಲ ವಾಶ್ ಮಾಡಿಸಿ ಅವನಿಗೆ ಸ್ವಲ್ಪ ಕಲರಿಂಗ್ ಮಾಡು ಅಂತ ಹೇಳಿ ಕುತ್ಕೊಳಿಸಿದ್ದೇನೆ. ಈ ತರದ್ದು ಕಲರಿಂಗ್ ಮಾಡೋದಕ್ಕೆ ಅವನಿಗೇನೋ ಬರೋದಿಲ್ಲ. ಈ ಪೆನ್ಸಿಲ್ ಅಥವಾ ಕ್ರೇಯಾನ್ಸ್ ಅಲ್ಲಿ ಚೆನ್ನಾಗಿ ಕಲರ್ ಕೊಡ್ತಾನೆ. ಆದ್ರೆ ಇಂಥದ್ರಲ್ಲಿ ಅಷ್ಟೊಂದ್ ಚೆನ್ನಾಗಿ ಕಲರ್ ಕೊಡೋದಿಲ್ಲ. ಆದ್ರೂನುವೆ ಏನೋ ಒಂದು ಮೂಡ್ ಅಷ್ಟೊಂದ್ ಸರಿ ಇಲ್ಲ ಅಂತ ಅನ್ನಿಸ್ತು ನನ್ಗೆ. ಅದಕ್ಕೋಸ್ಕರ ಈ ತರ ಕುತ್ಕೊಳಿಸಿದ್ದು. ಆದ್ರೂ ಅವನಿಗೆ ಸಮಾಧಾನ ಆಗ್ತಾ ಇರ್ಲಿಲ್ಲ. ಸ್ವಲ್ಪ ಇರಿಟೇಷನ್ ತರ ತೋರಿಸ್ತಿದ್ದ. ಎನಿವೇ ಸರಿ ಹೋಗ್ತಾನೆ ಅಂತ ಹೇಳಿ ಸುಮ್ನಾಗಿದ್ದೆ. ಧೀರಜ್ ಇನ್ನು ಕೆಲಸ ಕಂಟಿನ್ಯೂ ಮಾಡ್ತಾ ಇದ್ರು. ಆರುಷ್ ಹೊರಗಡೆ ಸ್ವಲ್ಪ ಮೆಸಿ ಮಾಡ್ತಿದ್ದ ಅಂತ ಹೇಳಿ ಅವನನ್ನ ಒಳಗಡೆ ಕರ್ಕೊಂಡ್ ಬಂದದ್ದು. ಆದ್ರೆ ಒಳಗಡೆ ಕೂಡ ಅಷ್ಟೇ ಮೂಡ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಯಾಕೋ ಬೇಜಾರ್ ಮಾಡ್ಕೊಳ್ತಾ ಇದ್ದ. ಏನೋ ಚಿಕ್ಕ ಪುಟ್ಟ ವಿಷಯಗಳನ್ನ ಇಟ್ಕೊಂಡು ಬೇಜಾರ್ ಮಾಡ್ಕೊಳ್ತಾ ಇದ್ದ. ಎನಿವೇ ಅವನನ್ನ ಏನೋ ಒಂದ್ ಸ್ವಲ್ಪ ಮಾತಾಡ್ಸಿ ಮತ್ತೆ ಕನ್ವಿನ್ಸ್ ಮಾಡ್ಸಿ ಕಲರಿಂಗ್ ಮಾಡ್ಲಿಕ್ಕೆ ಹೇಳಿ ನಾನಿನ್ನು ಬೇರೆ ಸ್ವಲ್ಪ ಕೆಲಸ ಮಾಡ್ಕೊಡುವ ಅಂತ ಪ್ಲಾನ್ ಮಾಡ್ತಾ ಇದ್ದೆ. ಜಾಸ್ತಿ ಹೊತ್ತು ಇವತ್ತು ಅವನು ಅದ್ರಲ್ಲಿ ಎಂಗೇಜ್ ಆಗಿ ಇರೋದಿಲ್ಲ ಅಂತ ಹೇಳಿ ಗೊತ್ತಿತ್ತು. ಆದ್ರೂನುವೆ ನನ್ಗೊಂದ್ 10-15 ನಿಮಿಷ ಆದ್ರೂ ಬೇಕಿತ್ತು. ಅಷ್ಟು ಟೈಮ್ ನನ್ಗೆ ಕೊಟ್ರೆ ಸಾಕು ಅಂತ ಹೇಳಿ ಅನ್ಕೊಳ್ತಾ ಇದ್ದೆ. ಕೆಲವೊಂದ್ಸಲ ಏನಾಗ್ತದೆ, ನಾರ್ಮಲ್ ಆಗ್ಬಿಡ್ತಾನೆ. ಒಂದು ಸೆಕೆಂಡ್ ಅಲ್ಲಿ ನಾರ್ಮಲ್ ಆಗ್ಬಿಡ್ತಾನೆ. ಜಾಸ್ತಿ ಏನು ಕಿರಿಕಿರಿ ಮಾಡೋದಿಲ್ಲ. ಆದ್ರೆ ಅವನಿಗೆ ಮೂಡ್ ಸರಿ ಇಲ್ಲ ಅಂದ್ರೆ ನೀನ್ ಒಬ್ನೇ ಕುತ್ಕೋ ಮಾಡ್ಕೋ ಅಂತ ಹೇಳೋದಕ್ಕೆ ನಮ್ಗೆ ಕೂಡ ಇಷ್ಟ ಆಗೋದಿಲ್ಲ. ನಾವ್ ಯಾರಾದ್ರೂ ಒಬ್ರು ಅವನ ಜೊತೆ ಇದ್ದು ಅವ್ನ್ ಸಮಾಧಾನ ಆದ್ಮೇಲೆನೆ ಹೋಗೋದು. ಹಾಗೆ ಕಂಟಿನ್ಯೂ ಮಾಡ್ತೇವೆ. ಮೇ ಬಿ ಅದ್ರಿಂದ ಅನ್ಸುತ್ತೆ ಅವನು ಕ್ರ್ಯಾಂಕಿ ತೋರ್ಸೋದೆಲ್ಲ ಸ್ವಲ್ಪ ಕಡಿಮೆ. ಯಾಕಂದ್ರೆ ನಾವು ನಮ್ಮ ಟೈಮ್ ಅನ್ನ ಕೊಡ್ಲಿಕ್ಕೆ ಟ್ರೈ ಮಾಡ್ತೇವೆ ಯಾವಾಗ್ಲೂ. ಯಾಕಂದ್ರೆ ಸುಮ್ನೆ ಅವನಿಗೆ ಬೇಜಾರ್ ಮಾಡೋದು, ಬೇಜಾರ್ ಕೊಡೋದು ನಮ್ಗೆ ಯಾವತ್ತಿಗೂ ಇಷ್ಟ ಇಲ್ಲ. ಹಾಗಂತ ಹೇಳಿ ತುಂಬಾ ಕಿರಿಕಿರಿ ಮಾಡ್ತಾನೆ, ಇನ್ನು ಸ್ವಲ್ಪ ಹೊತ್ತು ನಾವು ಟಿವಿ ಹಾಕಿ ಕುತ್ಕೊಳಿಸುವ ಅಂತ ಹೇಳಿ ಯಾವತ್ತಿಗೂ ಮಾಡೋದಿಲ್ಲ. ಅವನು ಖುಷಿಯಾಗಿ ಹ್ಯಾಪಿ ಆಗಿದ್ದಾಗ ಮಾತ್ರ ನಾವು ಟಿವಿ ಹಾಕೋದು. ಬೇಜಾರಾಗಿದ್ದಾಗ ನಾವು ಯಾವತ್ತೂ ಟಿವಿ ಹಾಕೋದಿಲ್ಲ ಅವನಿಗೆ. ಹಾಗೆ ರಾತ್ರಿ ಊಟ ಎಲ್ಲ ಕೆಲ್ಸ ಆದ್ಮೇಲೆ ಸ್ವಲ್ಪ ವಾಕಿಗೆ ಅಂತ ಹೇಳಿ ಹೊರಗಡೆ ಹೋದ್ವಿ. ಮಳೆ ಇರ್ಲಿಲ್ಲ, ಸೊ ವಾಕ್ ಮಾಡ್ಲಿಕ್ಕೆ ಒಳ್ಳೇದಾಗ್ತಾ ಇತ್ತು. ಅವನಿಗೊಂದು ಆಕ್ಟಿವಿಟಿ ಇತ್ತು ಸ್ಕೂಲಲ್ಲಿ. ಅಮ್ಮನ್ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋದು ಮತ್ತೊಂದು ಫೋಟೋ ತಗೊಂಡ್ ಹೋಗೋದು. ಅದು ನೆಕ್ಸ್ಟ್ ಡೇ ಇತ್ತು. ಸೊ ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ವಿ. ಇಷ್ಟೇ, ಈ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾನೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್.